ಒಂದು ಸುಂದರ ಹಳ್ಳಿಯಲ್ಲಿ ಚಿನ್ನು ಮತ್ತು ಗೌರಿ ಎಂಬ ಇಬ್ಬರೂ ಸಹೋದರ ಸಹೋದರಿ ವಾಸಿಸುತ್ತಿದ್ದರು. ಕುತೂಹಲದಿಂದ ಕೂಡಿದ ಚಿನ್ನು, ಬುದ್ಧಿವಂತ ಗೌರಿ ಮತ್ತು ಅವರ ಜೊತೆ ಪ್ರೀತಿಯಿಂದ ತುಂಬಿದ ಅಜ್ಜ. ಮಕ್ಕಳೇ, ಈ ಹಳ್ಳಿಯಿಂದ ದೂರದ ಕಾಡಿನಲ್ಲಿ ಮಾಯಾ ಅರಣ್ಯ ಇದೆ. ಅಲ್ಲಿ ಯಾರೇ ಹೋದರೂ ಮರಳಿ ಬರುವುದು ಕಷ್ಟ. ಅಲ್ಲಿ ಮಾತಾಡುವ ಗಿಡಗಳು, ಹೊಳೆಯುವ ಸರೋವರ, ಆದರೆ ದುಷ್ಟ ಮಾಯಗಾರನ ಶಾಪವೂ ಇದೆ. ಅಜ್ಜ, ನಾವು ಒಂದು ಸಾರಿ ನೋಡಲು ಹೋದರೆ? ಬೇಡ ಮಗಳೇ, ಅದು ಅಪಾಯಕಾರಿ. ಮಾಯಗಾರನ ಶಾಪದಿಂದ ಕಾಡು ಇರುಳಿನ ಕತ್ತಲಲ್ಲಿ ಮುಚ್ಚಿದೆ. ಆದರೆ ಕತೆ ಕೇಳಿದ ನಂತರ ಕುತೂಹಲದ ಚಿನ್ನು, ಗೌರಿ ಆ ಅರಣ್ಯವನ್ನು ನೋಡಬೇಕೆಂದು ನಿರ್ಧರಿಸಿದರು. ಎಲ್ಲಿಗೆ ಹೊರಟಿದ್ದೀರಿ ಮಕ್ಕಳೇ? ಮುಂದೆ ಹೋಗಬೇಡಿ, ಅಪಾಯ ಇದೆ. ನಾವು ಕೇವಲ ನೋಡಲು ಬರುತ್ತಿದ್ದೇವೆ, ನಮಗೇನೂ ಆಗಲ್ಲ. ಅಪ್ಪ ಅಮ್ಮನ ಮಾತನ್ನು ಕೇಳಬೇಕಿತ್ತು, ಆದರೆ ಅಜ್ಜ ಹೇಳಿದ ಕಥೆ ನಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಮಾಯಾ ಗಿಡದ ಭೇಟಿ. ಮಕ್ಕಳೇ, ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀರಾ? ನನಗೆ ಸಹಾಯ ಬೇಕು. ದುಷ್ಟ ಮಾಯಗಾರ ನನ್ನ ಮೇಲೆ ಶಾಪ ಹಾಕಿದ್ದಾನೆ. ಅವನ ಮಾಯರತ್ನವನ್ನು ತಂದುಕೊಟ್ಟರೆ ನಾನು ಮುಕ್ತನಾಗುತ್ತೇನೆ. ಅದು ಕತ್ತಲೆಯ ಗುಹೆಯಲ್ಲಿದೆ. ನಾವು ತರುತ್ತೇವೆ, ಆದರೆ ಅದು ಎಲ್ಲಿದೆ? ನೀನು ನಮ್ಮ ಸ್ನೇಹಿತ, ನಿನಗೆ ನಾವು ಸಹಾಯ ಮಾಡುತ್ತೇವೆ. ದಟ್ಟವಾದ ಕತ್ತಲೆಯ ಕಾಡಿನಲ್ಲಿ ಮಾಯಗಾರನ ಅರಮನೆ ಕಾಣುತ್ತದೆ. ಅದು ಎತ್ತರದ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು, ಅದರ ಸುತ್ತ ಬೆಂಕಿಯ ಗೋಡೆಗಳು ಉರಿಯುತ್ತಿವೆ. ಒಂದು ದೊಡ್ಡ ನೀರಿನ ಹಳ್ಳ ಮತ್ತು ಹಳ್ಳದ ಇನ್ನೊಂದು ಬದಿಯಲ್ಲಿ ಮರಗಳಿಂದಾದ ಒಂದು ಜಟಿಲ ದಾರಿಯಿದೆ, ಲ್ಯಾಬಿರಿಂತ್. ಬಾಗಿಲಲ್ಲಿ 2 ಕಲ್ಲಿನ ಸಿಂಹಗಳು ಕಾವಲು ಕಾಯುತ್ತಿವೆ. ಮಾಯಾ ಅರಣ್ಯದೊಳಗಿರುವ ಮಾಯಾಗಾರನ ಅರಮನೆ ತಲುಪಲು ಮಕ್ಕಳಿಗೆ ಅನೇಕ ಸವಾಲುಗಳು ಎದುರಾದವು. ಆದರೆ ಅವರ ಬುದ್ಧಿ ಮತ್ತು ಧೈರ್ಯದಿಂದ ಪ್ರತಿಯೊಂದು ಅಡೆತಡೆಯನ್ನು ಸುಲಭವಾಗಿ ಮೀರಿಸಿದರು. ನೋಡು ಗೌರಿ, ಆ ಬೆಂಕಿ ಗೋಡೆಗಳನ್ನು ಹೇಗೆ ದಾಟೋಣ? ಚಿಂತಿಸಬೇಡ ಚಿನ್ನು, ಇಲ್ಲಿರುವ ಆ ನೀರು, ಆ ಹಳ್ಳದಿಂದ ನೀರು ತಂದು ಆ ಗೋಡೆಗಳ ಮೇಲೆ ಸುರಿದರೆ ಬೆಂಕಿ ಆರಬಹುದು. ಚಿನ್ನು ಮತ್ತು ಗೌರಿ ಜಾಣತನದಿಂದ ನೀರು ತುಂಬಿದ ಬುಟ್ಟಿಯನ್ನು ಉಪಯೋಗಿಸಿ ಬೆಂಕಿಯನ್ನು ನಂದಿಸುತ್ತಾರೆ ಮತ್ತು ಸುರಕ್ಷಿತವಾಗಿ ಒಳಗೆ ಹೋಗುತ್ತಾರೆ. ಆ ಕಲ್ಲಿನ ಸಿಂಹಗಳು ನಿದ್ರಿಸುತ್ತಿವೆ. ಬಹುಶಃ ಇವುಗಳನ್ನು ಎಬ್ಬಿಸಲು ಏನಾದರೂ ಮಾಡಬೇಕಿದೆ. ಗೌರಿ ಇಂಪಾದ ಶಾಂತವಾದ ಹಾಡನ್ನು ಹಾಡುತ್ತಾಳೆ. ಗೌರಿಯ ಧ್ವನಿಗೆ ಕಲ್ಲಿನ ಸಿಂಹಗಳು ನಗಿದು ದಾರಿ ಬಿಡುತ್ತವೆ. ಇಬ್ಬರೂ ಸೇರಿ ಹೊಳೆಯುವ ರತ್ನವನ್ನು ಕೈಗೆತ್ತಿಕೊಳ್ಳುತ್ತಾರೆ. ಮಾಯಾಗಿಡ ಸಂತೋಷದಿಂದ, ನೀವು ನನ್ನನ್ನು ಮುಕ್ತಗೊಳಿಸಿದ್ದೀರಿ. ಈ ಕಾಡು ಈಗ ಸಂತೋಷದಿಂದ, ಹಸಿರಿನಿಂದ ತುಂಬಿ ಹೋಗಿದೆ. ಗಿಡದ ಸುತ್ತಲಿನ ಕತ್ತಲೆ ಮಾಯವಾಗುತ್ತದೆ. ಕಾಡು ಬೆಳಕಿನಿಂದ ತುಂಬುತ್ತದೆ. ಮಾಯಾ ಅರಣ್ಯದಲ್ಲಿ ಮತ್ತೊಂದು ರಹಸ್ಯವಿದೆ. ಅರಣ್ಯದ ಆಳದಲ್ಲಿ ಕನಸುಗಳ ಸರೋವರವಿದೆ. ಅದು ನಿಮ್ಮ ಮನಸ್ಸಿನ ಆಳದ ಬಯಕೆಗಳನ್ನು ತೋರಿಸುತ್ತದೆ. ನಾವು ಅದನ್ನು ನೋಡಲು ಹೋಗೋಣವೇ ಗೌರಿ? ಖಂಡಿತ ಚಿನ್ನು. ನಮ್ಮ ಅಜ್ಜನಿಗಾಗಿ ಮತ್ತು ಈ ಹಳ್ಳಿಯ ಒಳ್ಳೆಯದಕ್ಕಾಗಿ ನಾವು ಅಲ್ಲಿಗೆ ಹೋಗ್ಬೇಕು. ಮಂಜು ತುಂಬಿದ ದಾರಿಯ ಕೊನೆಯಲ್ಲಿ ಒಂದು ದೊಡ್ಡ ಗುಹೆಯ ಬಾಗಿಲು. ಬಾಗಿಲನ್ನು ಕಾಯುತ್ತಾ ದೊಡ್ಡ ಹೆಬ್ಬಾವು ಕುಳಿತಿದೆ. ಅದರ ಕಣ್ಣುಗಳು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಿವೆ. ಹೆಬ್ಬಾವಿನ ಗುಸುಗುಸು, ಮಂಜಿನ ತಂಪಾದ ಶಬ್ದ. ಹೆಬ್ಬಾವು, ಕನಸುಗಳ ಸರೋವರಕ್ಕೆ ಹೋಗಬೇಕೇ? ಮೊದಲು ನಿಮ್ಮ ದೊಡ್ಡ ತಪ್ಪುಗಳೇನು ಎಂದು ಹೇಳಿ. ನಿಮ್ಮ ಪ್ರಾಮಾಣಿಕತೆಯನ್ನು ನಾನು ಪರೀಕ್ಷಿಸಬೇಕು. ನಾನು ಕೆಲವೊಮ್ಮೆ ಅಜ್ಜನ ಮಾತು ಕೇಳುವುದಿಲ್ಲ. ರಹಸ್ಯವಾಗಿ ಕಾಡಿಗೆ ಬಂದೆ. ನಾನು ನನ್ನ ಅಣ್ಣ ಚಿನ್ನುವಿನ ಮೇಲೆ ಕೋಪ ಮಾಡುತ್ತೇನೆ. ಹೆಬ್ಬಾವು ಅವರ ಪ್ರಾಮಾಣಿಕತೆಗೆ ನಗುತ್ತದೆ ಮತ್ತು ದಾರಿ ಬಿಡುತ್ತದೆ. ಅವರು ಕನಸುಗಳ ಸರೋವರದ ಮುಂದೆ ನಿಂತಾಗ ಅವರ ಮನಸ್ಸಿನ ಆಳದ ಬಯಕೆಗಳು ನೀರಿನ ಮೇಲೆ ಪ್ರತಿಬಿಂಬಿಸಿದವು. ಚಿನ್ನು ತಾನು ಕಂಡ ಕನಸನ್ನು ನೋಡಿದನು. ಹಳ್ಳಿಯ ಮಕ್ಕಳು ಹೊಸ ಶಾಲೆಯಲ್ಲಿ ಓದುತ್ತಿರುವುದು. ನೋಡು ಗೌರಿ, ಎಲ್ಲಾ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ. ಗೌರಿ ತನ್ನ ಕನಸನ್ನು ಕಂಡಳು. ಹಳ್ಳಿಯ ಎಲ್ಲರಿಗೂ ಬೇಕಾದಷ್ಟು ಆಹಾರ ಮತ್ತು ಎಲ್ಲರ ಮುಖದಲ್ಲಿ ಸಂತೋಷ ತುಂಬಿರುವುದು. ಎಷ್ಟು ಸುಂದರವಾದ ಕಲಸೋ!
ಬೆಳಗಿನ ಹಳ್ಳಿ ಸಭೆ. ಜನರು ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಚಿನ್ನು ಮತ್ತು ಗೌರಿ ತಮ್ಮ ಕನಸುಗಳ ಬಗ್ಗೆ ಹೇಳುತ್ತಿದ್ದಾರೆ. ನಿಮ್ಮ ಕನಸುಗಳು ನಮಗೆ ದಾರಿ ತೋರಿಸಿವೆ. ನಾವೆಲ್ಲರೂ ಸೇರಿ ಮೊದಲು ಶಾಲೆ ಕಟ್ಟೋಣ. ಹೌದು, ಮತ್ತು ನಮ್ಮ ಬೆಳೆಗಳನ್ನು ಇನ್ನಷ್ಟು ಉತ್ತಮಗೊಳಿಸೋಣ. ಆಕಾಶದಲ್ಲಿ ಕಪ್ಪು ಮೋಡಗಳು ಒಮ್ಮೆಗೆ ಕಾಣಿಸಿಕೊಳ್ಳುತ್ತವೆ. ಕೆಲವು ಕಾಗೆಗಳು ಹಾರಿಕೊಂಡಿ ಬಂದು ಹಳ್ಳಿಯ ಬಾವಿಯಲ್ಲಿ ವಿಷವನ್ನು ಹಾಕುತ್ತವೆ. ಮಾಯಾಗಾರ ಹಿಂದಿರುಗುತ್ತಾನೆ. ನಿಮ್ಮ ಸಂತೋಷದ ದಿನಗಳು ಇನ್ನು ಮುಂದೆ ಇಲ್ಲ. ಕತ್ತಲಿ ಗುಹೆಯ ಸಾಹಸ. ಗುಹೆಯ ಬಾಗಿಲಲ್ಲಿ ಒಂದು ದೊಡ್ಡ ಚಿರತೆ ಕುಳಿತಿದೆ. ಅದರ ಕಣ್ಣುಗಳು ಭಯಾನಕವಾಗಿವೆ. ಚಿನ್ನು ಗೌರಿಗೆ, ಈ ಬಾರಿ ನಾವು ಹೋರಾಡುವುದಿಲ್ಲ, ಸ್ನೇಹ ಮಾಡುತ್ತೇವೆ. ಹೌದು, ಅದು ಪ್ರೀತಿಯ ಹಾದಿ. ಚಿನ್ನು ತನ್ನ ಜೊತೆ ತಂದಿದ್ದ ಹಾಲನ್ನು ಚಿರತೆಗೆ ಕೊಡುತ್ತಾನೆ. ಚಿರತೆ ಶಾಂತವಾಗಿ ದಾರಿ ಬಿಡುತ್ತದೆ. ಒಂದು ಹೊಳೆಯುವ ಪಾರಿಜಾತ ಹೂವು. ಕಾಗೆಗಳು ಅದನ್ನು ಕದಿಯಲು ದಾಳಿ ಮಾಡುತ್ತವೆ. ಚಿಕ್ಕು ಹಕ್ಕಿ ತನ್ನ ಸ್ನೇಹಿತರ ಸಹಾಯಕ್ಕೆ ಬರುತ್ತದೆ ಮತ್ತು ಅದನ್ನು ರಕ್ಷಿಸುತ್ತದೆ. ಮಕ್ಕಳು ಆ ಹೂವನ್ನು ಬಾವಿಯಲ್ಲಿ ಹಾಕುತ್ತಾರೆ. ಬಾವಿಯ ನೀರು ಮತ್ತೆ ಸ್ವಚ್ಛವಾಗುತ್ತದೆ. ಜನರು ಆ ನೀರನ್ನು ಕುಡಿದು ಆರೋಗ್ಯ ಪಡೆಯುತ್ತಾರೆ. ಮಕ್ಕಳೇ, ನಿಮ್ಮ ಧೈರ್ಯ, ಸ್ನೇಹ ಮತ್ತು ಬುದ್ಧಿವಂತಿಕೆಯಿಂದ ಈ ಹಳ್ಳಿ ಉಳಿದಿದೆ. ನೀವು ನಮ್ಮ ಹಳ್ಳಿಯ ನಾಯಕರು. ಧೈರ್ಯ, ಸತ್ಯ, ಸ್ನೇಹ ಮತ್ತು ಒಗ್ಗಟ್ಟು ಯಾವ ಮಾಯೆಗೂ ಮೀರಿದ ಶಕ್ತಿ. ನಿಸ್ವಾರ್ಥ ಸಹಾಯವೇ ನಿಜವಾದ ಮಾಯೆ.